ಒಂದು ಬಸ್ಸು ಅಲ್ಲಿಂದ ಇಲ್ಲಿಗೆ ಬರುವ ಹಾಗೆ ಮಾಡಬೇಕು. ತಹಸೀಲ್ದಾರರೇ ಖುದ್ದು ಆಸಕ್ತಿ ತೆಗೆದುಕೊಳ್ಬೇಕು. ನಾವು ನಮ್ಮ ಕಡೆಯಿಂದ ಎಸಿಗೆ, ಡಿಸಿಗೆ ಮತ್ತು ತುಮಕೂರಿನ KSRTC ಡಿಪೋ ಮ್ಯಾನೇಜರ್ಗೆ ಅವರ ಗಮನಕ್ಕೆ ತರಲಿದ್ದೇವೆ. ಅಧಿಕೃತ ಪತ್ರ ಕೊಡಲಿದ್ದೇವೆ, ಅಲ್ಲಿಂದ ಇಲ್ಲಿಗೊಂದು ಬಸ್ ಬಿಡಿ ಅಂತ. ಇನ್ನೊಂದು ಲೋಪದೋಷಗಳ ಬಗ್ಗೆ ಈಗಾಗಲೇ ಇಲ್ಲಿ ಏನು ನಾಮಫಲಕ ಇಲ್ಲ, ಖುದ್ದು ಅವರು ಯಾರು ಸರ್ಕಾರಿ ಅಧಿಕಾರಿಗಳು ಗುರುತಿನ ಚೀಟಿ ಇಲ್ಲ, ಅವರ ಪದನಾಮ ಇಲ್ಲ, ಸೇವಾ ಸೌಲಭ್ಯಗಳ ಪಟ್ಟಿ ಇಲ್ಲ. ಇಲ್ಲಿ ಯಾರಾದರೂ ಲಂಚ ಕೇಳಿದ್ರೆ ACBಗೆ ದೂರು ಕೊಡೋದಕ್ಕೆ ಆ ಮಾಹಿತಿ ಫಲಕಗಳು ಏನು ಯಾವ ACB ಅವ್ರನ್ನ ಅವರ ಕಾಂಟ್ಯಾಕ್ಟ್ ಮಾಡಬೇಕು ಇಲ್ಲ. ಕರ್ತವ್ಯ ಲೋಪದ ಬಗ್ಗೆ ದೂರು ಕೊಡೋದಕ್ಕೆ ಲೋಕಾಯುಕ್ತದ ಮಾಹಿತಿ ಫಲಕಗಳಿಲ್ಲ. ಸರಿಯಾಗಿ ಟಾಯ್ಲೆಟ್ ಬೀಗ ಹಾಕಿಟ್ಕೊಂಡಿದ್ದಾರೆ. ಇವೆಲ್ಲ ಇದೆ. ಇವೆಲ್ಲವನ್ನು ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. ತಹಸೀಲ್ದಾರರೀಗ ಎಲ್ಲೋ ನಗರದಲ್ಲಿ ಒಂದು ಚುನಾವಣಾ ಇದರಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಈಗಾಗಲೇ ಅವರಿಗೆ ಒಂದು ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನೊಂದು ಈ ಕಟ್ಟಡ ಇವೆಲ್ಲವೂ ಸಹ ರಾಜ್ಯಾದ್ಯಂತ ಇದೇ ಥರಕ್ಕೆ ಗಾಥಿಕ್ ಸ್ಟೈಲಲ್ಲಿ ಗ್ರೀಕ್ ಸ್ಟೈಲಲ್ಲಿ ಕಟ್ಟಿರುವಂಥ ಕಟ್ಟಡಗಳು ಅನಗತ್ಯವಾಗಿ ಕೋಟ್ಯಾಂತರ ರೂಪಾಯಿ ಇದಕ್ಕೆ ಸಿಮೆಂಟು ಕಾಂಕ್ರೀಟ್ಗೆ ಬೇಯಿಸಿದ್ದಾರೆ. ಇಂತಹ ಕಟ್ಟಡ ಅಸಹ್ಯ, ಇದು ವಿರೂಪ ಕುರೂಪ. ಇಂತಹ ಕಟ್ಟಡಗಳನ್ನ ಕಟ್ಟೋದು ಒಳ್ಳೆ ಬೆಂಗಳೂರು ಮೆಟ್ರೋದಲ್ಲೂ ಇಷ್ಟು ದೊಡ್ಡ ಬೀಮ್ಸು, ಇಷ್ಟು ದೊಡ್ಡ ಪಿಲ್ಲರ್ ಬೆಂಗಳೂರು ಮೆಟ್ರೋಗೆ ಬಳಸಿಲ್ಲ. ಹಾಗಾಗಿ ಇಂತಹ ಕಟ್ಟಡಗಳನ್ನು ಕಟ್ಟಿಸುವಂತಹ ಮನಸ್ಥಿತಿ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ತೊಲಗಬೇಕು. ಇವೆಲ್ಲ ಅಸಹ್ಯ. ಜನರ ತೆರಿಗೆ ಹಣವನ್ನು ಇವತ್ತು ಅದರಲ್ಲೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಈ ಥರಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋದು ತುಂಬ ಕೆಟ್ಟ ವಿಚಾರ. ಹಾಗಾಗಿ ಇದನ್ನು ನಾವಿಷ್ಟು ಹೇಳ್ತಾ ಇದ್ದೀವಿ. ಇನ್ನು ಹಲವಾರು ಜನ ಹೋರಾಟಗಾರರು ಅಲ್ಲಿ ಬಂದಿದ್ದಾರೆ. ಇನ್ನೇನಾದ್ರೂ ಇದ್ರೆ ನಾವು ಹೇಳ್ತೀವಿ. ಒಂದು ವಿಚಾರ, ಇವತ್ತು ರಾಜ್ಯದಲ್ಲಿ ಮುಖ್ಯವಾಗಿ ಜನಚೈತನ್ಯ ಯಾತ್ರೆ ಯಾಕೆ ಮಾಡ್ತಾ ಅಣ್ಣ ಒಂದು ನಿಮಿಷ ಮುಗಿಸ್ಬಿಡುದು. ಕರ್ನಾಟಕದಲ್ಲಿ ಇವತ್ತು JDS, ಕಾಂಗ್ರೆಸ್, BJP ಅಂತ 3 ಪಕ್ಷಗಳು ಕಳೆದ 2-3 ದಶಕಗಳಿಂದ ದುರಾಡಳಿತವನ್ನು ಮಾಡ್ತಾ ಬರ್ತಾ ಇವೆ. ಕುಕ್ಕರು, ನಿಕ್ಕರು ಹಂಚಿ ಜನರನ್ನ ಒಂದು ರೀತಿಯಲ್ಲಿ ನೀತಿ ಭ್ರಷ್ಟರನ್ನಾಗಿ ಮಾಡಿದ್ದಾರೆ. ಇವರೇ ಅಪರಾಧಿಗಳಾಗ್ಬಿಟ್ಟಿದ್ದಾರೆ, ಜನರನ್ನ ನೀತಿ ಭ್ರಷ್ಟರನ್ನಾಗಿ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ 2,65,000 ಕೋಟಿ ರೂಪಾಯಿಗಳ ವಾರ್ಷಿಕ ಬಡ್ಜೆಟ್ ಇರುವಂಥ ತುಂಬ ಶ್ರೀಮಂತವಾದ ಕರ್ನಾಟಕದಲ್ಲಿ ಇವತ್ತು ಬಡತನ, ಅಸಮಾನತೆ, ನಿರುದ್ಯೋಗ, ರೈತರ ಸಮಸ್ಯೆಗಳು, ಬಡವರ ಸಮಸ್ಯೆಗಳು ವಿಪರೀತ ಆಗಿವೆ. ಇದನ್ನು ಬದಲಾಯಿಸಬೇಕು ಅಂದರೆ ರಾಜಕೀಯ ಬದಲಾವಣೆ ಆಗಲೇಬೇಕು. ಆ ರಾಜಕೀಯ ಕ್ರಾಂತಿ ಆಗಬೇಕು. ಈ ಭ್ರಷ್ಟ ಪಕ್ಷಗಳಿಗೆ ಒಂದು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣದ ಒಂದು ಪರ್ಯಾಯ ಆಗಬೇಕು ಅಂತೇಳಿ ನಾವು ರಾಜ್ಯಾದ್ಯಂತ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳಲ್ಲಿ ತೊಡಗಿದ್ದೇವೆ. ನಮ್ಮ ಕಾರಣಕ್ಕಾಗಿ ಇವತ್ತೊಂದು ಸರ್ಕಾರಿ ಕಚೇರಿಗಳಲ್ಲಿ ಒಂದಷ್ಟು ಚಲನೆ ಬಂದಿದೆ. ಪೊಲೀಸರು ಸಹ ಒಂದಷ್ಟು ಗೌರವದಿಂದ ನಡೆದುಕೊಳ್ಳೋದನ್ನ ಶುರು ಮಾಡಿದ್ದಾರೆ. ಸಾರ್ವಜನಿಕರ ವಿಚಾರವಾಗಿ ದಬ್ಬಾಳಿಕೆ ಒಂದು ಹಂತಕ್ಕೆ ಹತೋಟಿಗೆ ಬರ್ತಾ ಇದೆ. ಆದರೆ ರಾಜಕೀಯ ಬದಲಾವಣೆ ಆಗಿದೆ. ಈ ಪರಮಭ್ರಷ್ಟ, ನೀತಿ ಭ್ರಷ್ಟ ಪಕ್ಷಗಳನ್ನು ತಿರಸ್ಕರಿಸಿದೆ. ಇಲ್ಲಿ ರಾಜ್ಯದಲ್ಲಿ ಉಳಿಗಾಲ ಇಲ್ಲ. ಹಾಗಾಗಿ ಮುಂದಿನ ವರ್ಷದ ಚುನಾವಣೆಗೆ ಜನ ಹಣ, ನಿಕ್ಕರ್ ತೆಗೆದುಕೊಂಡು ಓಟ್ ಹಾಕೋದನ್ನ ಬಿಟ್ಟು ಒಳ್ಳೆಯ ಜನರನ್ನ, ಅವು ಯಾವುದೇ ಹಂತದಲ್ಲಿರಲಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP, ಯಾವುದೇ ಪಕ್ಷದಲ್ಲಿರಲಿ, ಇದ್ದುದರಲ್ಲಿ ಒಳ್ಳೆಯವರನ್ನ, ಈ 3 ಪಕ್ಷಗಳನ್ನು ತಿರಸ್ಕರಿಸಬೇಕು ಮೊದಲ ಹಂತದಲ್ಲಿ. ಆದರೆ ಆ ಪರ್ಯಾಯ ಇಲ್ಲ ಅನ್ನುವಂಥದ್ರಲ್ಲಿ ಒಳ್ಳೆ ಜನರನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗಬೇಕು. ನಿಕ್ಕರ್ ರಾಜಕಾರಣವನ್ನು ತಿರಸ್ಕರಿಸಿದ್ರೆ ಅವ್ರಿಗೂ ಅವರ ಕುಟುಂಬದವ್ರಿಗೂ ಒಳ್ಳೆಯದಾಗುತ್ತೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಜನಚೈತನ್ಯ ಯಾತ್ರೆಯನ್ನು ರಾಜ್ಯದಲ್ಲಿ ನಿರಂತರವಾಗಿ ಮುಂದಿನ ದಿನಗಳಲ್ಲಿ ನಡೆಸುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಇನ್ನಷ್ಟು ಉತ್ತಮವಾಗಬೇಕು, ಪಾರದರ್ಶಕವಾದ, ಜನಪರವಾದ ಆಡಳಿತ ಕೊಡಬೇಕು. ಹಾಗೇನೆ ಪರಮಭ್ರಷ್ಟ ರಾಜಕಾರಣಿಗಳು ರಾಜಕೀಯದಿಂದ ತೊಲಗಬೇಕು. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಮದ್ಯ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಮಸ್ಕಾರ.